ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನದ್ದು ಬಂದುಬಿಟ್ಟು ಕಮೆಂಟ್ಸು ನನ್ನ ಚಾನಲಲ್ಲಿ ವ್ಯೂಸ್ ಬರ್ತಾಯಿಲ್ಲ ಅಂತ. ಸೊ ಇದೇ ಟಾಪಿಕಲ್ಲಿ ತೊಗೊಂಡು ನಾನು ನಿಮಗೆ ಇವತ್ತು ವೀಡಿಯೋ ಮಾಡೋಣ ಅಂತ ಇದೇ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ 10-15 ವ್ಯೂಸ್ ಬಂದು ನಿಂತೋಗ್ತಾ ಇದೆಯಾ, ಇಲ್ಲ ಅಂದರೆ 100 ವ್ಯೂಸ್ ಎಲ್ಲ ಬಂದುಬಿಟ್ಟು ನಿಂತೋಗ್ತಿದೆಯಾ, ಅಲ್ಲಿಗೆ ಸ್ಟಾಪ್ ಆಗ್ತಿದೆಯಾ, ಮುಂದಕ್ಕೆ ವ್ಯೂಸು ನಿಮ್ಮದು ಇಂಕ್ರೀಸ್ ಆಗ್ತಾ ಇಲ್ವಾ? ಸೊ ಇವತ್ತು ಒಂದು ಟ್ರಿಕ್ ತೊಗೊಬಂದಿದ್ದೀನಿ. ಈ ಟ್ರಿಕ್ನ ನೀವು ಯೂಸ್ ಮಾಡಿಕೊಂಡು 100% ನಿಮಗೆ ಏನಾಗುತ್ತೆ ವ್ಯೂಸ್ ಬರುತ್ತೆ. ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿತ್ ಪ್ರೂಫ್, ಓಕೆನಾ? ಸೊ ಅವರು ಬಂದುಬಿಟ್ಟು ಆ ಟ್ರಿಕ್ನ ಯೂಸ್ ಮಾಡಿ ಎಷ್ಟು ವ್ಯೂಸ್ನ ಗೇನ್ ಮಾಡಿದ್ದಾರೆ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ಚಾನಲ್ಲು. ಆ್ಯಂಡ್ ನೀವು ಯಾವ ಥರ ಮಾಡ್ಬೋದು, ಈ ಥರ ವ್ಯೂಸ್ ಏನಿದೆ ಅದನ್ನು ಯಾವ ಥರ ಇಂಕ್ರೀಸ್ ಮಾಡೋದಂತಲೂ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು, ಓಕೆನಾ ಗೈಸ್? ಫಾರ್ ಎಕ್ಸಾಂಪಲ್ಲು ನಿಮಗೆ ಒಂದು ಹೇಳ್ತೀನಿ ಕೇಳಿ. ಸೊ ಕರೆಕ್ಟಾಗಿ ಈಗ ನಾನು ಹೇಳೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ, ಓಕೆನಾ? ಸೊ ಈಗ ಒಂದು ವಿಡಿಯೋ, ಎರಡು ಸೇಮ್ ವಿಡಿಯೋನೇ, ಓಕೆನಾ? ಸೊ ಈಗ ಒಂದು ವಿಡಿಯೋದಲ್ಲಿ ಸೇಮ್ ವಿಡಿಯೋ ಸೇಮ್ ಟಾಪಿಕ್ ಎಲ್ಲನೂ ಸೇಮೇ. ಸೊ ಎರಡು ವಿಡಿಯೋ ಇರುತ್ತೆ. ಬೇರೆ ಚಾನಲ್ ಅವರು ಒಂದು ವಿಡಿಯೋ ಹಾಕಿದ್ದಾರೆ, ಇನ್ನೊಬ್ಬರು ಒಂದು ಚಾನಲ್ ವಿಡಿಯೋ ಹಾಕಿದ್ದಾರೆ. ಬಟ್ ವಿಡಿಯೋಸ್ ಏನಿದೆ ಸೇಮ್ ಇದೆ. ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಜಾಸ್ತಿ ವ್ಯೂಸ್ ಹೋಗಿರುತ್ತೆ, ಲೈಕ್ 1 lakh ವ್ಯೂಸ್ ಹೋಗಿರುತ್ತೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಏನಾಗಿರುತ್ತೆ 28 ವ್ಯೂಸ್ ಹೋಗಿರುತ್ತೆ, ಓಕೆನಾ? 28. ಇನ್ನೊಂದು ವಿಡಿಯೋದಲ್ಲಿ 1 lakh. ಸೊ ಇವು ಎರಡು ವಿಡಿಯೋದಲ್ಲಿ ನೀವು ಯಾವ ವಿಡಿಯೋನ ಸೆಲೆಕ್ಟ್ ಮಾಡ್ತೀರಾ? ಅಬ್ಸಲ್ಯೂಟ್ಲಿ ನೀವು ಬಂದುಬಿಟ್ಟು 1 lakh ಇರೋ ವಿಡಿಯೋನೇ ಸೆಲೆಕ್ಟ್ ಮಾಡ್ತೀರಾ, ಓಕೆನಾ? ಸೊ ಇದು ಜಾಸ್ತಿ ವ್ಯೂಸ್ ಹೋಗಿದೆ, ಇದರ ಅಂಥದ್ದು ವಿಡಿಯೋದಲ್ಲಿ ಏನಿರ್ಬೋದು ಅಂತ ಕ್ಲಿಕ್ ಮಾಡಿಬಿಟ್ಟು ನೋಡ್ತೀರಾ ಅಲ್ವಾ? ಸೊ 28 ವ್ಯೂಸ್ ಇರೋದು ವ್ಯೂ ಇರುತ್ತಲ್ಲ, ಆ ವಿಡಿಯೋನ ನೀವು ಸ್ಕಿಪ್ ಮಾಡ್ತೀರಾ, ಓಕೆನಾ? ಸೊ ಇದೇ ಥರ ಟ್ರಿಕ್ ನಾನು ಏನಿದೆ ಯೂಸ್ ಮಾಡೋಕ್ಕೆ ಹೇಳ್ತೀನಿ. ಸೊ ಒಂದು ಚಾನಲ್ ಬಂತು ನನಗೆ ನಿನ್ನೆ ಒಂದು ಕಣ್ಮುಂದೆ, ಹಾಗೆ ಯೂಟ್ಯೂಬ್ ನೋಡಬೇಕಿದ್ರೆ. ಸೊ ಈ ಟ್ರಿಕ್ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಬಟ್ ಈ ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ನಿಮ್ಮದು ಏನಿದೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಸ್ಬೋದು, ಆಡಿಯನ್ಸ್ ಹತ್ರ ನೀವು ಕ್ಲಿಕ್ ಮಾಡಿಸ್ಕೋಬೋದು. ಅಷ್ಟು ಚೆನ್ನಾಗಿದೆ ಈ ಟ್ರಿಕ್ಕು. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಟ್ರಿಕ್ನ ನೀವು ಕೂಡ ಯೂಸ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ವ್ಯೂಸ್ ಬರ್ತಿದೆಯಾ ನನಗೆ ಕಾಮೆಂಟಲ್ಲಿ ಹೇಳಬೇಕು, ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ ವೀಡಿಯೋನ. ಸೊ ಎಕ್ಸಾಂಪಲ್ಗೆ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡ್ಕೋತೀನಿ, ಓಕೆನಾ? ಸೊ ಸದ್ಯಕ್ಕೆ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಆನ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗಿಲ್ಲಿ ಶೋ ಆಗಿಬಿಡುತ್ತೆ ಸೈಡಲ್ಲಿ, ನೀವು ನೋಡ್ಕೊಳ್ಳಿ, ಓಕೆನಾ? ಸೊ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲಿ ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೋತೀನಿ, ಓಕೆನಾ? ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸರ್ಚ್ ಬಟನಲ್ಲಿ ಸರ್ಚ್ ಮಾಡ್ತೀನಿ ಮೈ ಫಸ್ಟ್ ವ್ಲಾಗ್, ಓಕೆನಾ? ಸೊ ಇಲ್ಲೇ ಇದೆ. ಸೊ ಮೈ ಫಸ್ಟ್ ವ್ಲಾಗ್ ಅಂತ ಹಾಕಿದ್ದು ನೋಡಿ, ಇಲ್ಲಿ ನಿಮಗೆ ಒಂದು ಸ್ಟಾರ್ಟಿಂಗಲ್ಲೇ ಶೋ ಆಗ್ತಿದೆ. ಸೊ ನಾನು ಇದೇ ವಿಡಿಯೋನ ನೋಡಿಬಿಟ್ಟು ನಾನು ಕ್ಲಿಕ್ ಮಾಡಿದ್ದು, ಓಕೆನಾ? ನಿಮ್ಗೆ ಇಲ್ಲಿ ಏನು ಕಾಣಿಸ್ತಿದೆ? ಇಲ್ಲಿ ಬಂದುಬಿಟ್ಟು ನಿಮಗೆ 1 million ಕಾಣಿಸ್ತಿದೆ ವ್ಯೂಸು. ಕಾಣಿಸ್ತಿದೆಯಾ ಇಲ್ವಾ? ಸೊ ಎಷ್ಟು ದಿನ ಆಗಿದೆ? 1 week ಆಗೋ 1 million ವ್ಯೂ 1 week ಆಗೋ ಅಂತ ಏನಿದೆ ಇಲ್ಲಿ ವ್ಯೂಸು ಕಾಣಿಸ್ತಿದೆ, ಓಕೆನಾ? 1 million ವ್ಯೂಸ್ ಅಂತ ಕಾಣಿಸ್ತಾನೆ ಇದೆ. ಸೊ ನಾನು ಅಂಥದ್ದು ಏನಿದೆ ಈ ವಿಡಿಯೋದಲ್ಲಿ 1 million ವ್ಯೂ ಹೋಗಿದೆಯಲ್ಲ, ಅಂಥದ್ದು ಏನಿದೆ ಈ ವಿಡಿಯೋದಲ್ಲಿ ಅಂತ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದೆ. ಆ್ಯಂಡ್ ಆ್ಯಡ್ ಬಂತು. ಆ್ಯಡ್ ಬಂದಾದಮೇಲೆ ನಿಮಿಷ ಈ ಆ್ಯಡ್ನ ಸ್ಕಿಪ್ ಮಾಡಿಬಿಡೋಣ ಇರಿ. ಸೊ ಆ್ಯಡ್ ಬಂತು. ಆ್ಯಡ್ ಬಂದಾದಮೇಲೆ ನೋಡಿ, ನಾನು ನೋಡಿದ್ದೀನಿ ಈ ವಿಡಿಯೋ, ಏನೂ ಇಲ್ಲ ಈ ವಿಡಿಯೋದಲ್ಲಿ. ಜಸ್ಟ್ ಸ್ಟಾರ್ಟಿಂಗಲ್ಲಿ ಮ್ಯೂಸಿಕ್ನ ಹಾಕಿದ್ದಾರೆ. ಮ್ಯೂಸಿಕ್ ಹಾಕಿದ್ಮೇಲೆ ನೋಡಿ ಪ್ಲೀಸ್ ಸಪೋರ್ಟ್ ಅಂತ ಹಾಕಿದ್ದಾರೆ. ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ಏನಿಲ್ಲ, ಈ ಹುಡುಗ ಬಂದುಬಿಟ್ಟು ಜಸ್ಟ್ ಹೇಳಿದ್ದಾನೆ ಅಷ್ಟೇ, ವ್ಲಾಗ್ ಮಾಡಿದ್ದಾನೆ ಅಂತ. ಸ್ಪೆಷಲಿ ಈ ವಿಡಿಯೋದಲ್ಲಿ ಏನಾದರೂ ಏನೂ ಇಲ್ಲ. ಬಟ್ 1 million ವ್ಯೂಸ್ ತೋರಿಸ್ತಾ ಇತ್ತು. ಬಟ್ ಓಪನ್ ಮಾಡಿದಾಗ ವಿಡಿಯೋ ಓಪನ್ ಮಾಡಿದಾಗ ನಮಗೆ ಇಲ್ಲಿ 1 million ವ್ಯೂ ಏನಿದೆ ಅದು ತೋರಿಸ್ತಾ ಇಲ್ಲ. ಎಷ್ಟು ತೋರಿಸ್ತಾ ಇದೆ? 78K ವ್ಯೂಸ್ ಮಾತ್ರ ತೋರಿಸ್ತಿತ್ತು. ಸ್ಟಾರ್ಟಿಂಗಲ್ಲಿ ನಮ್ಮ ಮುಂದೆ ಕಣ್ಣಿಗೆ ಶೋ ಆಗಬೇಕಿದ್ರೆ ಎಷ್ಟು ಮಿಲಿಯನ್ ವ್ಯೂಸ್ ತೋರಿಸ್ತಾ ಇತ್ತು? 1 million ವ್ಯೂಸ್ ತೋರಿಸ್ತಾ ಇತ್ತು. ಬಟ್ ನಾವು ಇಲ್ಲಿ ಓಪನ್ ಮಾಡಿ ನೋಡಿದಾಗ 78K ವ್ಯೂಸ್ ತೋರಿಸ್ತಾ ಇದೆ. ಸೊ ಹೇಗೆ ಇದು ಹೆಂಗೆ? ಅಲ್ಲಿ ಮಾತ್ರ 1 million ತೋರಿಸ್ತಿತ್ತು, ಇಲ್ಲಿ ಹೇಗೆ ಈ ಥರ ತೋರಿಸ್ತಿದೆ ಅಂದರೆ ಇವ್ರು ಏನು ಮಾಡಿದ್ದಾರೆ, ಏನು ಟ್ರಿಕ್ ಯೂಸ್ ಮಾಡಿದ್ದಾರೆ ಅಂತ ನಿಮಗೆ ಹೇಳ್ತೀನಿ ನೋಡಿ. ಇವ್ರು ಏನು ಟ್ರಿಕ್ ಯೂಸ್ ಮಾಡಿದ್ದಾರೆ ಅಂದರೆ, ಜಸ್ಟ್ ಇವ್ರ ನೇಮ್ ಏನಿದೆ, ನೇಮ್ ಪಕ್ಕದಲ್ಲಿ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ, ಓಕೆನಾ? ಸೊ ಇವ್ರ ನೇಮ್ ಏನಿದೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಗೈಸ್.
ಇವ್ರ ನೇಮಲ್ಲಿ ಇವ್ರು ಬಂದುಬಿಟ್ಟು ಆಶೀಶ್ ವಿಲೇಜ್ ವ್ಲಾಗ್ 6 ಅಂತ ಹಾಕಿಬಿಟ್ಟು 1 ಮಿಲಿಯನ್ ವ್ಯೂಸ್ 1 ವೀಕ್ ಆಗೋ ಇದನ್ನೇನು ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಈ ನೇಮ್ ದೊಡ್ಡದಾಗಿರೋದ್ರಿಂದ ಸೊ ವಿಡಿಯೋ ಕೆಳಗಡೆ 1 ಮಿಲಿಯನ್ ವ್ಯೂ ಅಂತ ತೋರಿಸ್ತಿತ್ತು. ಸೊ ಈ ರೀಸನ್ಗೋಸ್ಕರ ಎಲ್ಲ ಜನ ಏನಿರ್ತಾರೆ, ಸೊ 78K ಏನಿದ್ದಾರೆ ಅಷ್ಟು ಜನ 1 ಮಿಲಿಯನ್ ವ್ಯೂಸ್ ಇದೆಯಲ್ಲ ಏನಿರ್ಬೋದು ಅಂತ ಕ್ಲಿಕ್ ಮಾಡಿದ್ದಾರೆ. ಸೊ ಇವ್ರು ಬಂದುಬಿಟ್ಟು ಈ ಟ್ರಿಕ್ನ ಯೂಸ್ ಮಾಡಿದ್ದಾರೆ. ನನ್ನ ವೀಡಿಯೋಸ್ಗಳಿಗೆ ವ್ಯೂಸ್ ಬರಲಿ ಅಂತ ಏನು ಮಾಡಿದ್ದಾರೆ, ಅವ್ರ ವೀಡಿಯೋಸ್, ನನ್ನ ವೀಡಿಯೋಸ್ ಅಲ್ಲ, ಅವ್ರ ವೀಡಿಯೋಸ್ಗೆ ವ್ಯೂಸ್ ಬರಲಿ ಅಂತ 1 ಮಿಲಿಯನ್ ಏನಿದೆ ಇದನ್ನು ಆ್ಯಡ್ ಮಾಡಿದ್ದಾರೆ. ಸೊ ಸಿಂಪಲಿ ನಿಮಗೂ ಏನು ಮಾಡಬೇಕು, ಸೇಮ್ ಇದೇ ಥರ ಆ್ಯಡ್ ಮಾಡಿ ಈ ಟ್ರಿಕ್ನ ಯೂಸ್ ಮಾಡಿ ನಿಮಗೂ ಬಂದುಬಿಟ್ಟು ಸೇಮ್ ಅದೇ ಥರ ಶೋ ಆಗುತ್ತೆ. ಕೆಳಗಡೆ 1 ಮಿಲಿಯನ್ ವ್ಯೂಸ್ ಅಂತಲೇ ಶೋ ಆಗುತ್ತೆ. ನೀವು ಬೇಕಾದರೆ 1 ಮಿಲಿಯನ್ ಇಷ್ಟ ಇಲ್ಲ ನನಗೆ ಇಡೋದು ಅಂದರೆ ನೀವು 1 ಮಿಲಿಯನ್ ಇಡೋಕ್ಕೆ ಹೋಗಬೇಡಿ. ಲೈಕ್ ನೀವು 1 ಲ್ಯಾಕು ಇಡ್ಬೋದು, 5 ಲ್ಯಾಕು ಇಡ್ಬೋದು, ಆ ಥರ ನೀವೆಲ್ಲಾದರೂ ಇಡ್ಬೋದು. ಬಟ್ ನೇಮ್ ಹತ್ರ ನಿಮ್ಮ ನೇಮ್ ಏನಿದೆ ಅದನ್ನು ಆ್ಯಡ್ ಮಾಡಿ. ಅದನ್ನು ಆ್ಯಡ್ ಮಾಡಾದಮೇಲೆ ನೀವು ವ್ಲಾಗ್ ಮಾಡ್ತೀರಾ, ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ. ಇಲ್ಲಿ ನಿಮ್ಮ ನೇಮ್ ಆ್ಯಡ್ ಮಾಡಿ. ಅದಾದಮೇಲೆ ಇಲ್ಲಿ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದು ಆ್ಯಡ್ ಮಾಡಿ. ಅದಾದಮೇಲೆ ಕೆಳಗೆ ಬಂದರೆ ಇಲ್ಲಿ ವ್ಯೂಸದು ಆ್ಯಡ್ ಮಾಡಿ. ಇಲ್ಲಿ 1 ವೀಕ್ ಆಗೋ ಅಂತ ಇದೆಯಲ್ಲ, ಸೊ ನೀವು 1 ವೀಕ್ ಆಗೋ ತೆಗೆದುಬಿಟ್ಟು 1 ಡೇ ಆಗೋನು ಹಾಕ್ಬೋದು, 2 ಡೇಸ್ ಆಗೋ ಅಂತಲೂ ಹಾಕ್ಬೋದು. ಬೇಕಿದ್ದರೆ ನೀವು ಇನ್ನೂ ಎಷ್ಟು ಡೇಸ್ ಆಗೋ ಅಂತಲೂ ಹಾಕ್ಬೋದು, ಅದು ನಿಮ್ಮ ಇಷ್ಟ. ಬಟ್ ಈ ಟ್ರಿಕ್ ಬಂದುಬಿಟ್ಟು ವರ್ಕ್ ಆಗುತ್ತೆ. ಸೊ ಯಾರೆಲ್ಲರಿಗೂ ಗೊತ್ತಿರಲಿಲ್ಲ, ಈಗ ನೀವು ಯೂಸ್ ಮಾಡಿ. ಸೊ ನಾನು ಎಕ್ಸಾಂಪಲ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ 28 ವ್ಯೂಸು ಮತ್ತು ಇನ್ನೊಂದು 1 ಲ್ಯಾಕ್ ವ್ಯೂ. ಸೊ ಯಾರು ಕ್ಲಿಕ್ ಮಾಡ್ತಾರೆ ಜಾಸ್ತಿ ಯಾವುದ್ರಲ್ಲಿ ವ್ಯೂಸ್ ಬಂದಿದೆ ಅದ್ರ ಮೇಲೇ ಜನಗಳು ಬಂದುಬಿಟ್ಟು ಕ್ಲಿಕ್ ಮಾಡೋದು. ಸೊ ನೀವು ಏನು ಮಾಡಿ, ಇದೊಂದು ಟ್ರಿಕ್ನ ಯೂಸ್ ಮಾಡಿ, ಸ್ವಲ್ಪ ದಿನಕ್ಕೆ ಯೂಸ್ ಮಾಡಿ ಗೈಸ್. ಈಗ ನಿಮ್ಮ ನೇಮ್ ಚೇಂಜ್ ಮಾಡಬೇಕಂತ ಏನಿಲ್ಲ, ಜಸ್ಟ್ ನಿಮ್ಮ ನೇಮ್ ಏನಿದೆ ಅದ್ರ ಕೆಳಗಡೆ ನೀವು ವ್ಯೂಸ್ ಅಂತ ಹಾಕಿ. ಲೈಕ್ ಇಲ್ಲಿ ನಾನು ಏನಿದು ಚಾನಲ್ ನೇಮ್ ಏನಿದೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ನೀವು ನೇಮ್ ಬರ್ಕೊಳಕ್ಕೆ ನಿಮ್ಗೆ ಈಸಿ ಆಗಬೇಕಲ್ಲ ನಿಮ್ಮ ಚಾನಲಲ್ಲಿ. ಸೊ ನೇಮ್ನ ಬರೆದ್ಬಿಟ್ಟು ಹಾಕಿಬಿಟ್ಟು ನೋಡಿ, ನಿಮ್ಮ ಚಾನಲಲ್ಲಿ ವ್ಯೂಸ್ 100% ಬಂದೇ ಬರುತ್ತೆ. ಸೊ ಎಲ್ಲರೂ ಆಡಿಯನ್ಸ್ ಏನಿರ್ತಾರೆ ಕ್ಲಿಕ್ ಮಾಡೇ ಮಾಡ್ತಾರೆ, ಓಕೆನಾ. ಸೊ ಇಷ್ಟು ಜಾಸ್ತಿ ವ್ಯೂಸ್ ಬಂದಿದೆಯಲ್ಲ ಏನಕ್ಕೆ, ಏನು ಕಾರಣ ಇರ್ಬೋದು ಅಂತ ಕ್ಲಿಕ್ ಮಾಡಿ ನೋಡ್ತಾರೆ. ನೋಡಿದಾಗ ನಿಮ್ಮ ವಿಡಿಯೋ ಏನಾದರೂ ಚೆನ್ನಾಗಿದ್ದರೆ ಅಫ್ಕೋರ್ಸ್ ಅವರು ಸಬ್ಸ್ಕ್ರೈಬ್ನೂ ಮಾಡ್ತಾರೆ, ಫುಲ್ ವಿಡಿಯೋನೂ ನೋಡ್ತಾರೆ ಆ್ಯಂಡ್ ನಿಮಗೆ ಫಾಲೋನೂ ಮಾಡ್ತಾರೆ. ಬೈ ಚಾನ್ಸ್ ಕೆಲವೊಬ್ಬರು ಮಾಡ್ತಾ ಇರ್ತಾರೆ, ಪಾಪ ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ಅವ್ರಿಗೆ ಬಂದುಬಿಟ್ಟು ವ್ಯೂಸ್ ಬರ್ತಾ ಇರಲ್ಲ, ಯಾರೂ ಕ್ಲಿಕ್ ಮಾಡ್ತಾ ಇರಲ್ಲ. ಯಾಕಂದರೆ ಕಮ್ಮಿ ವ್ಯೂಸ್ ಎಲ್ಲ ಯಾರೂ ಓಪನ್ ಮಾಡಲ್ಲ. ಈ ವಿಡಿಯೋ ಏನು ಚೆನ್ನಾಗಿರ್ಬೋದು, ಚೆನ್ನಾಗಿರಲ್ಲ ಅಂತಲೇ ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಕಮ್ಮಿ ವ್ಯೂಸ್ ಇದ್ದರೆ ಯಾರೂ ಓಪನ್ ಮಾಡಲ್ಲ. ಜಾಸ್ತಿ ವ್ಯೂ ಅಂತ ನಾವು ಫೇಕಾಗಿ ತೋರಿಸಿದ್ರೆ ಆಗ ಕ್ಲಿಕ್ ಮಾಡಿ ನೋಡ್ತಾರಲ್ವ. ಸೊ ಇದನ್ನು ಟ್ರೈ ಮಾಡಿ ಗೈಸ್. ಐ ಆಮ್ ಶೋರ್ 100% ನಿಮ್ಮ ಚಾನಲಲ್ಲಿ ವ್ಯೂಸ್ ಬಂದೇ ಬರುತ್ತೆ. ಬೈ ಚಾನ್ಸ್ ಬಂದರೂ ಬಂದಿಲ್ಲ ಅಂದರೂ ನನಗೆ ಕಮೆಂಟಲ್ಲಿ ಹೇಳಿ. ಬರಲ್ಲ ಅಂತ ಇಲ್ಲ, ಬಂದೇ ಬರುತ್ತೆ. ಸೊ ಈ ಹುಡುಗಂದು ಬಂದಿದೆ ಅಂದರೆ ನಿಮ್ಮದು ಬಂದೇ ಬರುತ್ತೆ. ಸೊ ಜನಗಳು ಕ್ಲಿಕ್ ಮಾಡಿ ನೋಡ್ತಾರೆ, ಓಕೆನಾ ಗೈಸ್. ಸೊ ಇಷ್ಟ ಆಯಿತಾ ನಿಮಗೆ ಈ ಟ್ರಿಕ್ಕು? ಬೈ ಚಾನ್ಸ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ಕೇಳಿ ಅಲ್ಲ ಹೇಳಿ. ನಿಮ್ಗೇನಾದರೂ ನಾನು ಹೇಳ್ಕೊಟ್ಟಿದ್ದೇನಾದರೂ ಇಷ್ಟ ಏನಾದರೂ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಅದನ್ನು ಕೇಳಿ. ನನಗೆ ಇಷ್ಟ ಆಗಿಲ್ಲ ಅಂದರೆ ಅಲ್ಲ, ಇದು ನಾನು ಹೇಳ್ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ನನಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ಸೊ ಯಾವ ಥರ ಏನು ನೇಮ್ ಇಲ್ಲ, ಯಾವ ಥರ ಚೇಂಜ್ ಮಾಡೋದು. ಸೊ ಬೈ ಚಾನ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನೇ ಬಂದುಬಿಟ್ಟು ಒಂದು ನೇಮ್ನ ಕೆಳಗಡೆ ಬರೆದ್ಬಿಟ್ಟು ಹಾಕ್ತೀನಿ ಟೆಲಿಗ್ರಾಮಲ್ಲಿ. ನೀವು ಜಸ್ಟ್ ಅದನ್ನು ಕಾಪಿ ಪೇಸ್ಟ್ ಮಾಡಿ. ಆ್ಯಂಡ್ ಕಾಪಿ ಪೇಸ್ಟ್ ಮಾಡಿದಾಗ ಸೈಡಲ್ಲಿ ನಿಮ್ಮ ನೇಮ್ ಮಾತ್ರ ಬರೀ. ನಾನು ಬೇರೆ ನೇಮು ಬರೆದಿರ್ತೀನಿ, ಬೇರೆ ನೇಮ್ ಯಾವುದು ನಾನು ಬರೆದಿರಲ್ಲ, XYZ ಅಂತ ಹಾಕಿರ್ತೀನಿ. ಸೊ XYZನ ರಿಮೂವ್ ಮಾಡಿಬಿಟ್ಟು ನಿಮ್ಮ ನೇಮ್ನ ಹಾಕ್ಕೊಳ್ಳಿ. ಇನ್ನು ನಿಮಗೆ ಟೈಪ್ ಮಾಡೋಕ್ಕೆ ಗೊತ್ತಿಲ್ಲ, ಕಷ್ಟಪಡೋರು ತುಂಬ ಜನ ಇರ್ತಾರೆ, ಅವ್ರಿಗೆ ಕೆಲವೊಬ್ಬರಿಗೆ ಟೈಪ್ ಮಾಡೋಕ್ಕೂ ಬರಲ್ಲ ಆ್ಯಂಡ್ ಗೊತ್ತಿರಲ್ಲ, ಓಕೆನಾ. ಸೊ ನೀವು ಈಸಿಲಿ ಕಾಪಿ ಪೇಸ್ಟ್ ಮಾಡ್ಕೋಬೋದು. ಬಟ್ ಏನು ನಿಮ್ಮ ನೇಮ್ನ ಆ್ಯಡ್ ಮಾಡಬೇಕು, ಓಕೆನಾ. ಇದನ್ನು ಮಾತ್ರ ಮರಿಬೇಡಿ. XYZ ಅಂತ ಹಾಕಿರ್ತೀನಿ, ಅದನ್ನು XYZನ ರಿಮೂವ್ ಮಾಡಿಬಿಟ್ಟು ನಿಮ್ಮ ನೇಮ್ನ ಹಾಕಿ, ಓಕೆನಾ ಗೈಸ್. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.